ಕೊಡಗು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವತಿಯಿಂದ ವಿರಾಜಪೇಟೆ ಹೊರವಲಯದ ಕಡಂಗಮುರೂರು ಗ್ರಾಮದಲ್ಲಿ ಸಭೆ. ಅರಂಬೇರಿ ಗ್ರಾಮದಲ್ಲಿ ನಡೀತಾ ಇರುವ ಕಲ್ಲು ಗಣಿಗಾರಿಕೆಗೆ ಸ್ಥಳೀಯರ ವಿರೋಧ. ಕಳೆದ 7 ತಿಂಗಳಿಂದ ಸರ್ಕಾರದ ಅನುಮತಿ ಪಡೆದು ಕಲ್ಲು ಗಣಿಗಾರಿಕೆಗೆ ನಡೀತಾ ಇದೆ. ಆದರೆ ಅಲ್ಲಿ ಸ್ಫೋಟಕ ಬಳಸಿ ಗಣಿಗಾರಿಕೆ ನಡೀತಾ ಇದೆ. ಇದರಿಂದ ನಮ್ಮ ವಾಸದ ಮನೆಗಳಿಗೆ ಹಾನಿಯಾಗ್ತಾ ಇದೆ ಎಂದು ಸ್ಥಳೀಯ ನಿವಾಸಿ ಕೋದಂಡ ಅಪ್ಪಣ್ಣವರು ಜಿಲ್ಲಾಧಿಕಾರಿಗಳಿಗೆ ಪುಕಾರು ನೀಡಿದ ಹಿನ್ನೆಲೆ ಜಿಲ್ಲಾಡಳಿತ ಈ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆ ಅರಂಬೇರಿ ಮತ್ತು ಕಡಂಗಮುರೂರು ಗ್ರಾಮದ ಗ್ರಾಮಸ್ಥರಿಗೆ ಜಿಲ್ಲಾಡಳಿತದಿಂದ ಅಲ್ಲಿನ ಸರ್ಕಾರಿ ಸಮುದಾಯ ಭವನದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವತಿಯಿಂದ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಗಣಿಗಾರಿಕೆ ಮಾಡುವ ಮಾಲೀಕರು, ಜಿಲ್ಲಾಡಳಿತ, ಗ್ರಾಮಸ್ಥರು ಸೇರಿದಂತೆ ಸಭೆ ನಡೆಸಲಾಯಿತು. ಗ್ರಾಮಸ್ಥರು ಈ ಗಣಿಗಾರಿಕೆಗೆ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿದರು. ಹಿರಿಯ ಭೂವಿಜ್ಞಾನ ಅಧಿಕಾರಿ ಸಂದೀಪ್ ಅವರು ಮಾತನಾಡಿ, ಸಾರ್ವಜನಿಕ ವಿರೋಧ ಹಿನ್ನೆಲೆ ಗಣಿಗಾರಿಕೆ ನಿಲ್ಲಿಸುವಂತೆ ಆದೇಶ ನೀಡಿದರು. ಹೆಂಗ್ ಬ್ಲಾಸ್ಟ್ ಮಾಡಬೇಕು ಅಂತ ಇಲ್ಲ, ಯಾವ ತರನಂತೂ ಇಲ್ಲ. ಮತ್ತೆ ಹೆಂಗೆ ಇನ್ನೊಂದು ಲೈಸೆನ್ಸ್ ಆಗ ಅದ ಹೆಂಗ್ ರನ್ ಮಾಡ್ತಾರೆ? ಬ್ಲಾಸ್ಟಿಂಗ್ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡಬೇಕು ಅಂತ ಎಲ್ಲೂ ಇಲ್ಲ ಅಂತ ಹೇಳಿದ್ಮೇಲೆ ಹೆಂಗೆ ಅವ್ರು ಕೆಮಿಕಲ್ ಎಕ್ಸ್ಪ್ಲೋಷನ್ಸ್ ಯೂಸ್ ಮಾಡ್ತಾರೆ? ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಅವರು? ಯಾವ ಬೇಸಿಸ್ ಮೇಲೆ? ಅಲ್ಲಿ ಯಾಡ್ ಹಾಕಿದ್ದಾರೆ, ಪತ್ತೂರಲ್ಲಿ ಯಾಡ್ ಹಾಕೋ ಗಾಡಿ ಮೆಟೀರಿಯಲ್ಸ್ ತಂದು ಹಾಕ್ತಾರಲ್ಲ ಮನೆ ಯಾರಿಗೆ ಪರ್ಮಿಟ್ ಇದೆ? ಯಾವ ಗಾಡಿ ಅವರಿಗೆ ಪರ್ಮಿಟ್ ಇದೆ? ನಮ್ಮ ಗಾಡಿ ಪರ್ಮಿಟ್ ತಗೊಂಡ್ರೆ ಗುಡ್ಡೆ ಹೊಸೂರಲ್ಲಿ ಹಿಡಿತೀರ ನೀವು. ನಮ್ಮ ಗಾಡಿ ಕುಶಾಲನಗರದಿಂದ ಪರ್ಮಿಟ್ ತಗೊಂಡು ಬಂದ್ರೆ ಗುಡ್ಡೆ ಹೊಸೂರಲ್ಲಿ ಹಿಡಿತಾರೆ. ಯಾರ್ಡಲ್ಲಿ ಮೆಟೀರಿಯಲ್ಸ್ ತಗೊಂಡು ಮನೆ ಹಾಕ್ತಾರಲ್ಲ, ಯಾವ ಗಾಡಿಗೆ ಪರ್ಮಿಟ್ ಇದೆ? ಎಲ್ಲಿದೆ ಸರ್? ತೋರಿಸಿ, ಈಗ ಬನ್ನಿ. ಗಾಡಿ ಹತ್ತಿ 10 ನಿಮಿಷ ನಿಮಗೆ ನೀವೇನ್ ಮಾಡಿದ್ದೀರಾ? ನೀವು ನಮ್ಮ ಬೆಳೆಗಾರರಿಂದ ನೀವು ಲೀಸಿಗೆ ತಗೊಂಡಿದ್ದೀರಾ, ಎಷ್ಟೋ ಲಕ್ಷಕ್ಕೆ ತಗೊಂಡಿದ್ದೀರಾ. ನಂದೊಂದು ಸಜೆಷನ್, ಇಷ್ಟೆಲ್ಲ ನಾಗರಿಕರು, ಇಷ್ಟೆಲ್ಲ ಗ್ರಾಮಸ್ಥರು ಬಂದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅವರು ನನ್ನ ಪ್ರಕಾರ ಈ ತಗೊಂಡಿರ್ತಕ್ಕಂಥ ನೀವು ಲೀಸ್ 15 ಎಷ್ಟೋ ಲಕ್ಷಕ್ಕೆ ಕೊಟ್ಟಿದ್ದವರು, ಅವ್ರು ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಅವ್ರಿಗೆ ಕೊಟ್ಬಿಡಿ, ಅವ್ರಿಗೆಲ್ಲ ಮಾಡ್ಬೋದು. ಕಾಂಪ್ಲೇನ್ಸ್ ಕೊಟ್ಟಿದ್ದೀರಾ? ನನಗೆ ಕಾಂಪ್ಲೇನ್ಸ್ ರಿಪೋರ್ಟ್ ಕೊಟ್ಟಿದ್ದೀರಾ? ಸ್ಟಾರ್ಟ್ ಮಾಡ್ಲಿಕ್ಕೆ ನಾನಾಗ್ಲಿ ಅಥವಾ ರಾಹುಲ್ ಆಗ್ಲಿ ನಿಮಗೆ ಅನುಮತಿ ಮಾಡಿಲ್ಲ ಸರ್. ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. RTI ಇಂದ ನಾವು ಡಾಕ್ಯುಮೆಂಟ್ ತಗೊಂಡಿದ್ದೀವಿ. ಆಸ್ ಪರ್ ಮಂತ್ ಆಫ್ ಮೇ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಇಂದ ಇನ್ನೂ ಕ್ಲಿಯರ್ ಆಗಿಲ್ಲ. ನಾಲೆಡ್ಜ್ ಇಲ್ಲ, ಆಯ್ತಾ? ನಾನು ಹೇಳ್ತೀನಿ. RTI ಇಂದ ತಗೊಂಡಿರೋದು, ಅವರೇ ಕೊಟ್ಟಿರೋ ಡಾಕ್ಯುಮೆಂಟ್, ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು, ನೀವು ಕೊಟ್ಟಿರೋ ಲೈಸೆನ್ಸ್ ಇದು 2 ಲೈಸೆನ್ಸ್ ಕೊಟ್ಟಿದ್ದೀರಾ, UN 53 ಮತ್ತೆ 52. ಒಂದು ಲೈಸೆನ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ ಮಾನವ ಶ್ರಮದಿಂದ ಮಾತ್ರ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲಾಗಿದೆ. ನೋಟಿಸ್ ಮಾಡಿ ಎಲ್ರಿಗೂ ಅದು ಲೀಸ್ಟ್ ಕೊಡಿ ನನಗೆ, ಯಾರ್ಯಾರ ಮನೆ ಇದೆ ಅಂತ ಹೇಳ್ಬಿಟ್ಟು. ಓಕೆ, ವಿಡಿಯೋ ಹತ್ರ ಮಾತಾಡಿ ನನಗೆ ಒಂದು ಲೀಸ್ಟ್ ಕೊಟ್ರೆ ನಾನು ನೋಟಿಸ್ ಮಾಡ್ತೀನಿ. ನಮ್ದು 200 ಮೀಟರ್ ಇದೆ. 200 ಮೀಟರ್ ಅಲ್ಲಿ ಯಾರ್ಯಾರು ಮನೆಗಳಿದ್ದಾವೆ ಅದ್ರ ಪ್ರಕಾರ ನಾನ್ ಬ್ಲಾಸ್ಟಿಂಗ್ DGM ಸರ್ಟಿಫಿಕೇಟ್ ನಿಮಗೆ ಕೊಟ್ಟಿದ್ದೀನಿ ಅಲ್ಲ ಸರ್, ಬ್ಲಾಸ್ಟಿಂಗ್ ಎಲ್ಲಿ ಮಾಡಿದಿರಪ್ಪ? ನಾನ್ ಬ್ಲಾಸ್ಟಿಂಗ್ ಅಲ್ಲಿ ಮಾಡಿಲ್ಲ ಸರ್, ನಾನ್ ಬ್ಲಾಸ್ಟಿಂಗ್ ವರ್ಕೇ ಮಾಡಿಲ್ಲ. ಇಲ್ಲ ಸರ್, ನಾನು ಬ್ಲಾಸ್ಟಿಂಗ್ ಏರಿಯಾದಲ್ಲಿ ಮಾತ್ರ. ಇವಾಗಲೇ ಬಂದು ಚೆಕ್ ಮಾಡಿ ಸರ್, ಬ್ಲಾಸ್ಟಿಂಗ್ ಏರಿಯಾದಲ್ಲಿ ಮಾತ್ರ ಮಾಡಿ. ಲೈಸೆನ್ಸ್ ಕೊಡುವಾಗ ಯಾರನ್ನು ಕೇಳಿ ಕೊಟ್ಟಿದ್ದೀರಾ? ನಮ್ಮ ವಿಲೇಜ್ ಮಾಡಿದ್ದೀರಾ? ಮೀಟಿಂಗ್ ಮಾಡಿದ್ದೀರಾ?